ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೆ. ಇವತ್ತು ಬರೀ 10 ನಿಮಿಷದಲ್ಲಿ ತಯಾರಾಗುವಂಥ ಆಲೂ ಗ್ರೇವಿನ ನಾನು ಹೇಳ್ಕೊಡ್ತೀನಿ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಬೇರೆ ಒಗ್ಗರಣೆಗೆ ಏನೂ ಹಾಕೋದು ಬೇಡ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿನ. ನಂತರ ಅದಕ್ಕೆ ಒಂದು ದೊಡ್ಡದಾದ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಹೋಳು ಮಾಡ್ಕೊಂಡು ಕಟ್ ಮಾಡಿಕೊಂಡು ಹಾಕಿ ಹುರಿತಾ ಹೋಗಿ. 1-2 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾಗ ಆಲೂಗಡ್ಡೆ ಚೆನ್ನಾಗಿ ಉಪ್ಪು ಹೀರ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ಇದಕ್ಕೆ ಒಂದು ಪೇಸ್ಟ್ ಹಾಕಬೇಕು. ಪೇಸ್ಟ್ಗೆ ಏನಂದರೆ ಒಂದು ಅರ್ಧ ಕಪ್ ಕಾಯಿ ತುರಿ, ಆಮೇಲೆ ಅದಕ್ಕೆ 1 ಟೊಮೆಟೊ ಹಣ್ಣು, 1 ಟೇಬಲ್ ಸ್ಪೂನ್ ರಸಮ್ ಪೌಡರು, ಚಿಟಿಕೆ ಅರಿಶಿನ, ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ಆಲೂಗಡ್ಡೆ ಬೆಂದ ಮೇಲೆ ಇದೇ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಬೇಕಿದ್ದರೆ ಉಪ್ಪು ರುಚಿ ನೋಡಿಕೊಂಡು ಇನ್ನೊಂಚೂರು ಉಪ್ಪು ಸೇರಿಸಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಗ್ರೇವಿಗೆ ತಕ್ಕ ಹಾಗೆ ನೀರು ಹಾಕ್ಕೊಳ್ಳಿ. ಇದು ತುಂಬ ಈಸಿಯಾಗಿರುತ್ತೆ. ಆಫೀಸಿಂದ ಬಂದು ಏನು ಮಾಡ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದಾಗ ಇದನ್ನು ಮಾಡ್ಬೋದು. ಆಮೇಲೆ ಗೃಹಿಣಿಯರು ಅರ್ಜೆಂಟಲ್ಲಿ ಏನಾದರೂ ಬೇಗ ಚಪಾತಿಗೆ ಅನ್ನಕ್ಕೆ ಬೇಕಂದರೆ ಮಾಡಿ ಇಡ್ಬೋದು. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಸುಲಭವಾದ ಅಡುಗೆಗಳಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಜಾಸ್ತಿ ಹೇಳ್ಕೊಡ್ತೀನಿ ನಾನು. ಥ್ಯಾಂಕ್ ಯು ಎಲ್ಲರಿಗೂ.